आप देख रहे हैं बीजापुर इन्फो। मैं हूं आपके साथ हयात रोजिंदार। आज इंडी में एबीवीपी ने सभी स्टूडेंट्स को फ्री पास देने की मांग करते हुए तालुके के मिनी विधान सौधा के सामने धरना प्रदर्शन किया और इसी के जरिए सीएम को मेमोरेंडम को पेश किया। ನಮ್ಮ ಮಾನ್ಯ ಇಲ್ಲಿ ಇಂಡಿಯ ಶಾಸಕರು ಯಶವಂತರಾವ್ ಪಾಟೀಲ್ ಅವರು ಅಲ್ಲಿ ಹೋಗಿ ಭೇಟಿ ಕೊಡಬೇಕು. 6 ತಿಂಗಳ ಒಳಗಡೆ ಕಟ್ಟಡ ಮಾಡಿಕೊಡ್ತೀನಿ ಅಂತ ಹೇಳಿದರು. 5 ವರ್ಷ ಆಯಿತು, ಆ ಕಟ್ಟಡ ಇನ್ನಾದರೂ ರೆಡಿ ಆಗಲಿಕ್ಕೆ ಇಲ್ಲ. ಸ್ವಾಮಿ ದಯಮಾಡಿ ಹೇಳ್ತೀನಿ, ಮೊನ್ನೆ ನಮ್ಮ ಶಾಸಕರು ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿಯರಿಗೆ ರೋಡ್ ಮೇಲೆ ಹೋಗೋ ವಿದ್ಯಾರ್ಥಿಗಳು ಕಾಣಿಸ್ತಾರೆ, ಬೈಕ್ ಮೇಲೆ ಹೋಗ್ತಾರೆ, ಕಟ್ ಹೊಡೆದು ಹೋಗ್ತಾರೆ. ಹಳ್ಳಿಯಿಂದ ಬರೋ ಬಸ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಕಾಡುವಂಥದ್ದಾಗ್ತೆ. ಅಲ್ಲಿರುವಂಥವ್ರು ಯಾವ ಅಧಿಕಾರಿಗಳು ಅದು ಗಮನಕ್ಕೆ ಬರೋದಿಲ್ಲ. ಮೊನ್ನೆ ತಾನೇ ಒಂದು ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಜಗಳ ಆಗುತ್ತೆ. ಏನಂತ ಜಗಳ ಅಂದರೆ ವಿದ್ಯಾರ್ಥಿನಿಯರಿಗೆ ಕಾಡಿಸಿದ ಕಾಲಕ್ಕೆ ಜಗಳ ಆಗುತ್ತೆ, ಅವರು ವಿದ್ಯಾರ್ಥಿನಿಯರಿಗೆ ಹೊಡಿತಾರೆ. ಅಲ್ಲಿ ನಾನು ದಯಮಾಡಿ ಹೇಳ್ತೀನಿ, ವಿದ್ಯಾರ್ಥಿನಿಯರನ್ನು ಬೆಳಗ್ಗೆ ಬರುವಂಥ ವಿದ್ಯಾರ್ಥಿನಿ ಕಾಲೇಜಿಗೆ ಸುರಕ್ಷಿತವಾಗಿ ಕಾಲೇಜಿಗೆ ಬಂದು ತಲುಪ್ತಾ ಇಲ್ಲ, ಅವರಿಗೆ ಹೊರ ವಿದ್ಯಾರ್ಥಿಗಳು ಕಾಡಿಸ್ತಾ ಇದ್ದಾರೆ. ದಯಮಾಡಿ ಇದನ್ನು ಗಮನಕ್ಕೆ ತರಿಸ್ತೀನಿ. ಅದೇ ಥರನಾಗಿ ಇವತ್ತಿನ ದಿವಸ ಈ ವೇದಿಕೆ ಮೂಲಕ ನಾನು ನಮ್ಮ ಶಾಸಕರಿಗೆ ಹೇಳ್ತೇನೆ, ಅಂದರೆ ಗೌರ್ಮೆಂಟ್ ಕಾಲೇಜ್ ನಾವು ನಿಮಗೆ ಗೌರವ ಹಾಕ್ತೀವಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀನಿ ಅಂತ ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ನಾನು ಹೇಳ್ತೀನಿ. ಸರ್ಕಾರ ಎಲ್ಲರಿಗೂ ಉಚಿತವಾಗಿ ಬಸ್ ಪಾಸ್ ಕೊಡ್ತೀನಿ ಅಂತ ಆಜ್ಞೆ ಮಾಡಿತ್ತು. ಆದರೆ ಈ ಸಲ SC ST ಅಷ್ಟೇ ಉಚಿತತೆ ಘೋಷಣೆ ಮಾಡಿದೆ. ಉಳ್ಕ ಬಡ ವಿದ್ಯಾರ್ಥಿಗಳು ಏನು ಮಾಡಬೇಕು? ಅವರೆಲ್ಲ ಒಂದೊಂದ್ಸಲ ರೊಕ್ಕ ಇರೋದಿಲ್ಲ, ಆದರೂ ಕೂಡ ಕಾಲೇಜಿಗೆ ಹಚ್ಚಿರ್ತಾರೆ, ಬಸ್ ಪಾಸ್ಗೆ ಫೀ ಇರೋದಿಲ್ಲ. ಆದ ಕಾರಣದಿಂದ ಎಲ್ಲರಿಗೂ ಉಚಿತವಾಗಿ ಬಸ್ ಪಾಸ್ ಅವರು ಕೊಡಬೇಕಂತೇಳಿ ಕಾಲೇಜಲ್ಲಿ ಓದ್ತಾ ಇರೋದು. ನಮ್ಮ ಊರು ದೇಸಂಗಿ ಅಂತ. ಅಲ್ಲಿಂದ ಇಲ್ಲಿವರೆಗೂ ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡಿದ್ದೀನಿ. ಆದರೆ ನಮ್ಮದು ಕಾಲೇಜ್ GRG ಕಾಲೇಜ್ ಅಂತ. ಈಗ ಉಚಿತ ಬಸ್ ಪಾಸ್ ಮಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ಉಚಿತ ಬಸ್ ಪಾಸನ್ನು ಕೊಡ್ತಾ ಇಲ್ಲ. ಮನ್ನಣೆ ಮಾಡಿದ್ದಾರೆ, ಆದರೆ ಉಚಿತ ಬಸ್ ಪಾಸನ್ನು ಕೊಡ್ತಾ ಇಲ್ಲ. ವಿದ್ಯಾರ್ಥಿ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರನ್ನು ಉಚಿತ ಬಸ್ ಪಾಸನ್ನು ಕೊಡಲ್ಲ. SC ST ಮಂದಿಗೆ ಏನೂ ಸಹಾಯನೂ ಮಾಡ್ತಾ ಇಲ್ಲ. ನಾವು ಶುಲ್ಕವನ್ನು ಎಲ್ಲ ಕಡೆ ಅಡ್ಮಿಷನ್ ಮಾಡಿದಾಗ ಶುಲ್ಕವನ್ನು ಕಟ್ತೀವಿ, ಆದರೆ ಆ ಶುಲ್ಕವನ್ನು ಅವರು ಅನ್ವಯ ಮಾಡ್ಕೋತಾ ಇಲ್ಲ. ಯಾಕಂದರೆ ನಾವು ಉಚಿತ ಬಸ್ ಪಾಸಲ್ಲಿಂದ ಹೋರಾಟ ಮಾಡ್ತಾಯಿದ್ವಿ. ಆ ಹೋರಾಟವನ್ನು ಯಾರು ಕುಮಾರಸ್ವಾಮಿ ಆಗಲಿ, ಯಾರೇ ರಾಜ್ಯದಾಗಲಿ ಒಟ್ಟು ಅವರು ಮನ್ವಯನೆ ಮಾಡ್ಕೋತಾ ಇಲ್ಲ. ಅದನ್ನು ಉಚಿತ ಬಸ್ ಪಾಸ್ ಸಲಿಂದ ನಾನು ಹೋರಾಟನ ಮಾಡ್ತಾ ಇದ್ದೀನಿ. जुड़े रहिए बीजापुर इन्फो।